ನಿಂಗಮ್ಮ ರಾಜಿಗೆ ಏನಾದ್ರು ಕೆಲಸ ಸಿಗ್ತೇನಿ? ಹ ಇನ್ನ ಇಲ್ಲ ಕಣೆ, ಅಳಿ ಅಂದ್ರೂ ಹುಡುಕ್ತಾ ಇದಾರೆ. ಆದ್ರೆ ಯಾವ್ದು ಕೆಲ್ಸನೂ ಸಿಗ್ತಾನೇ ಇಲ್ಲ. ಅದಕ್ಕೆ ಪಾಪ ಅಳಿ ಅಂದ್ರೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಸಿಗುತ್ತೆ ಅಂತಾನ ಮಲ್ಲಿ ಹೇಳ್ತಾಳೆ. ಆದ್ರೆ ಅಳಿ ಅಂದ್ರಿಗೆ ಕಾಯೋ ತಾಳ್ಮನೇ ಇಲ್ಲ. ಬೇಜಾರ್ ಮಾಡ್ಕೊಂಡಿರ್ತಾರೆ ಯಾವಾಗ್ಲೂ. ಅದಕ್ಕೆ ಪೂಜೆನ ಮಾಡಿಸ್ಕೊಂಡು ಆರಕೆ ಮಾಡ್ಕೊಂಡ್ ಬರೋಣ ಮಾರಮ್ಮನ ಗುಡಿಗೆ ಹೋಗಿ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಪೂಜೆ ಮಾಡಿಸ್ಕೊಂಡ್ ಬಂದು 4 ಜನಕ್ಕೆ ಅನ್ನದಾನ ಮಾಡ್ತೀನಪ್ಪ ದೇವರೇ, ನನ್ನ ಅಳಿಗೆ ನಾನು ಕೆಲಸ ಸಿಗ್ಲಿ ಜಾಲ್ದು ಅಂತ ಹೇಳಿ ಆರಕೆ ಮಾಡ್ಕೊಂಬನ ಅಂತಾನ ಹೋಗ್ತಾ ಇದ್ನಮ್ಮ ಪೂಜೆ ಮಾಡ್ಸಕ್ಕಂತಾನ. ಬಾ ಹೋಗ ನಾನು ನೀನು. ನೀನ್ ನೋಡಿನ ನೀನು ಮಾರಮ್ಮ ಗುಡಿಗೆ ಹೋಗಿತ್ತಿರ್ಬೇಕೇನೋ ಅಂತ ಹೇಳಿ ಅದಕ್ಕೆ ಬಂದೆ ನಾನು ರಪ್ರಪ್ಪನ ನಿನ್ ಜೊತೆಗೆ ಹೋಗೋಣ ಅಂತ ಹೇಳಿ ಕೈ ಮುಗ್ದು ಬರೋಣ ಅಂತ ಹೇಳಿ ನಾನು ಬಂದೆ. ನಡಿ ಹೋಗೋಣ. ಜಲ್ದು ಆ ರಾಜಿಗೆ ಒಂದ್ಕೆ ಒಳ್ಳೆ ಕೆಲಸ ಸಿಗಲಮ್ಮ. ಆ ಕಾಳಮ್ಮ ಸೊಕ್ಕ ಇಳಿಸ್ಬೇಕು. ಮತ್ತೇನೆ ರಾಜುಗೂ ಮಲ್ಲಿಗೂ ಯಾವ ಕೆಲ್ಸನೂ ಸಿಗಲ್ಲ, ಕಷ್ಟ ಪಡ್ತಾರೆ. ಕಷ್ಟ ಬಿದ್ದು ತಿರ್ಗನ ಅವಳು ಕಾಲು ಹಿಡಿಯಕ್ ಹೋಗ್ತಾರೆ ಅಂತ ಅನ್ಕೊಂಡಿತ ಅಮ್ಮ ಕಾಳಮ್ಮ. ಅವ್ರಿಗೆ ಯದಿ ಗೊತ್ತಂಗೆ ಒಂದ್ ಒಳ್ಳೆ ಕೆಲ್ಸನೇ ಸಿಗ್ಬೇಕು ಕಣಿ ರಾಜಿಗೆ. ಅವಾಗಿರೋದು ಆ ಸಾವುಕಾರಗೂ ಕಾಳಮ್ಮಗನು. ಸಿಗುತ್ತೆ ಕಣೆ ಭಾಗ್ಯಮ್ಮ, ಸಿಕ್ಕೇ ಸಿಗುತ್ತೆ. ಆದ್ರೆ ಏನ್ ಮಾಡೋದು, ನನ್ನ ಅಳಿಗೆ ಕಷ್ಟಪಟ್ಟು ಗೊತ್ತಿಲ್ವಲ್ಲ. ಈಗ ಕಷ್ಟ ಆಗ್ತೈತೆ, ನನ್ನ ಹೆಂಡತಿ ನನ್ನ ಮಗಳು ಸರಿಯಾಗಿ ಉಂಬಕ್ಕಾಗಲ್ಲ ತಿಂಬಕ್ಕಾಗಲ್ಲ ಅಂತ ಹೇಳಿ ಅನ್ಸೈತೆ. ಅದಕ್ಕೇನೆ ಯೋಚನೆ ಮಾಡ್ತಿರ್ತಾರೆ ಯಾವಾಗ್ಲೂ. ಅಂದ್ರೆ ಬರ್ತಾನ ಅಂದ್ರೆ ಏನು ಗೊತ್ತಿಲ್ವಲ್ಲ ಅವ್ರಿಗೆ. ಈಗ ಹೊಸ ಆದದು ಅನುಭವ, ಮನೆ ಬಿಟ್ಟು ಬಂದಿರೋದು ಇದೇ ಮೊದ್ಲಲ್ವಾ. ಅದಕ್ಕೇನೆ ಜಲ್ದಿ ಕೆಲಸ ಸಿಕ್ಕಿ ಸಾಕು ಅಮ್ಮಂಗ ಆಗುತ್ತೆ. ಅದಕ್ಕೆ ಪೂಜೆ ನಾನು ಮಾಡಿಸ್ಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬಾ ಹೋಗನ್ ಜಲ್ದಿ. ಅವಳೆ ಭಾಗ್ಯಮ್ಮ ಎದುರಿಗೆ ಆ ಕಾಳಮ್ಮನೆ ಬಂದ್ಲು. ಇವಾಗಿನ ಆ ಕಾಳಮ್ಮಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತಿದ್ದೆ. ಆ ಎಮ್ಮನೆ ಬರ್ತಾ ಇದ್ದಾಳೆ ನೋಡಲ್ಲಿ. ಕಾಳಮ್ಮನಿ ಬಂದ್ರು ಬರ್ತಾಳೆ ನಡಿ. ಅವಳು ನೋಡಿ ನೀನ್ ಯಾಕೆ ನಿಂತ್ಕೊಂತಿ? ಅವಳೇನು ಹುಲಿನ ಸಿಂಹನ? ಅವಳಿಗೆ ಎದ್ರಿಕೆ ನಿಂತ್ಕೊಂತಿಯಲ್ಲ. ಬಾ ಹೋಗಣ, ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ. ಅವಳೇನ್ ಮಾತಾಡ್ಸ್ಬೇಡ, ಸುಮ್ಮನೆ ನಡಿ ಹೋಗಣ. ನಾನೇಕೆ ಎದ್ರಿಕೆ ನಾನೇನು ಎದ್ರಿಕೆ ಮಲ್ಲಮ್ಮ, ಹೇಳ್ದೆ ಅಷ್ಟೇ. ಬರ್ತಾ ಇದ್ದಾಳೆ ನೋಡು ಅಂತಾನ. ಗುಡಿಯಕ್ಕೆ ಹೋಗಿದ್ಲೇನೋ ಕೈ ಮುಗಿಯಕ್ಕೆ, ಬರ್ತಾ ಇದ್ದಾಳ ಅಯ್ಯಮ್ಮ. ನಡಿ ಹೋಗಣ ನಮ್ಮ ಪಾಡಿಗೆ ನಾವು. ಗಯ್ಯಾಳೇರು ಬರ್ತಿರೋದು ನೋಡು. ನನ್ನ ಮನೆ ಹಾಳು ಮಾಡಿ ಗುಡಿಯಕ್ಕೆ ಕೈ ಮುಗಿಯಕ್ಕೆ ಹೋಗ್ತಾ ಇದಾರೆ ಅನ್ಸುತ್ತೆ. ತಪ್ಪೆಲ್ಲ ಕ್ಷಮಿಸ್ಬಿಡಪ್ಪ ಅಂತಾನ. ಮಾಡ ತಪ್ಪು ಮಾಡಿ ದೇವ್ರಿಗೆ ಹೋಗಿ ಪೂಜೆ ಮಾಡಿದ್ರೆ ಸರಿಯಾಗ್ಬಿಡುತ್ತೇನ. ನಮಸ್ಕಾರ ಕಾಳಮ್ಮರೆ, ಏನು ಮಾರಮ್ಮನ ಗುಡಿಗೆ ಹೋಗಿದ್ರಾ? ನಮ್ಮ ಮನೆಗೆ ಶನಿಗುಳೆ ತುಂಬ್ಕೊಂಡಿದಾವೆ, ನಮ್ಮನೆಗೆ ಪೀಡೆ ಸುತ್ಕೊಂಡವೆ. ಅವನ್ನೆಲ್ಲನ ಆದಷ್ಟು ಬೇಗ ದೂರ ಮಾಡಪ್ಪ ಅಂತ ಹೇಳಿ ಕೇಳ್ಕೊಂಬರಕ್ ಹೋಗಿದ್ದೆ. ನೀನು ಮಾರಮ್ಮನ ಗುಡಿಗೆ ಹೋಗ್ತಾ ಇದ್ಯಾ? ಮಾಡಿರೋ ತಪ್ಪೆಲ್ಲನ ಮನ್ಸಮ್ಮ ತಾಯಿ ಅಂತ ಬೇಡ್ಕಮ್ಮಕ್ಕೆ. ನಾವೇನ್ ತಪ್ಪು ಮಾಡಿದೀವಿ ಕಾಳಮ್ಮರೆ, ಹಂಗ್ ಮಾತಾಡ್ತೀರಾ? ನಾವೇನು ತಪ್ಪು ಮಾಡಿಲ್ಲ ಅಂದ್ಮೇಲೆ ದೇವ್ರ ತಕ್ಕ ಯಾಕೆ ನಾನು ತಪ್ಪನ ಮನಸ್ಸು ಅಂತ ಕೇಳ್ಕೊಂಬನ? ಮತ್ತಿನ್ನೇನು ಮಗಳು ಒಳಿಯನು ಕಷ್ಟ ಪಡ್ತಾ ಇದಾರೆ ಬ್ಯಾರೆ ಬಂದು. ಅವ್ರ ಕಷ್ಟ ನೋಡಕ್ ಆಗ್ತಿಲ್ಲ. ಎಲ್ಲಾದ್ರೂ ದುಡ್ಡು ಪಡ್ಡು ಸಿಗಂಗ್ ಮಾಡಮ್ಮ ತಾಯಿ ಅಂತ ಹೇಳಿ ಕೇಳ್ಕೊಂಬಕ್ ಹೋಗ್ತಾ ಇದೀಯೇನು ಅಲ್ವೇ? ಕಾಳಮ್ಮರೆ, ಮಗ ಸೊಸೆ ಅಂತ ಹೇಳಿರೆ ನಿಮ್ ಕಿರೀಟ ಏನು ನೆಲಕ್ ಬಿದ್ದ್ಬಿಡುತ್ತಾ? ಯಾಕೆ ಮಗಳು ಒಳಿಯ ಅಂತಾನೆ ಯಾಕೆ ಹೇಳ್ತಾ ಇದ್ದೀರಾ? ನಿಂಗಮ್ಮಗೆ ನಿನ್ ಮಗ ಅಲ್ವಾ ರಾಜ? ನನ್ ಮಗ ಆಗಿದ್ದ, ಆದ್ರೆ ಈಗ ಅವನು ನನ್ನ ಮಗನಾಗ ಉಳಿದಿಲ್ಲ. ಇವಳು ಅಳಿ ಆಗ್ಯವನೆ. ಇವಳು ಮಾತು ಕೇಳ್ಕೊಂಡು ನಾ ಅಮ್ಮ ಇನ್ನು ಅಪ್ಪ ಇನ್ನು ದೂರ ಮಾಡ್ಕೊಂಡಿರನ್ನ ನಾನಿನ್ನ ನಾ ಮಗ ಅಂತ ಹೇಳ್ಕೋಬೇಕೆ? ಏನೋ ಮನಸ್ತಾಪ ಬಂದೈತೆ, ಜಗಳ ಮಾಡ್ಕೊಂಡಿದ್ರ ಮನೆ ಬಿಟ್ಟು ಬಂದಿದ್ದಾರೆ. ಹಂಗಂತ ಹೇಳಿ ಮನೆ ಬಿಟ್ಟು ಹೋಗ್ಯವನೆ ಅಂತ ಹೇಳಿ ಮಗುನ ಮಗ ಅಲ್ಲ ಅಂತ ಹೇಳಕ್ಕಾಗುತ್ತಾ ಕಾಳಮ್ಮರೆ? ರಾಜ ಯಾವತ್ತಿದ್ರು ನಿನ್ ಮಗನೇ, ಮಲ್ಲಿ ಯಾವತ್ತಿದ್ರು ನಿಮ್ ಸೊಸೆನೆ. ಮಗ ಸೊಸೆ ಎಂಬುದು ಒಂದಿಷ್ಟ ಆದ್ರೂ ಇದ್ದಿದ್ರೆ ಅವ್ರಿಗೆ ಹಿಂಗೆ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಅಲ್ಲ, ನಿಮ್ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನೀವು ಮನೆ ಬಿಟ್ಟು ಯಾಕೆ ಕಳ್ಸಿದ್ರಿ? ಮನೇಲಾಗಿ ಇಕ್ಕೆ ಬೇಕಾಗಿತ್ತು. ಏನೋ ಬುದ್ಧಿ ಮಾತು ಹೇಳಿ ಹಂಗೆಲ್ಲ ಮಾತಾಡ್ಬಾರ್ದಪ್ಪ ಅಂತ ಹೇಳಿ. ನೀವೇ ಮನೆ ಬಿಟ್ಟು ಹೋಗು, ನಿಮ್ಗೆ ಹೋದ್ರೆ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಹೇಳಿ ಬಾಯಿಗೆ ಬಂದಂಗೆ ಅಂದ್ರೆ ಅವ್ರು ಇನ್ನೇನ್ ಮಾಡ್ತಾರೆ ಪಾಪ? ಅಷ್ಟೆಲ್ಲ ಅಂದ್ರೆ ಅದಕ್ಕೆ ಸಿಟ್ ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಇದ್ದಾರೆ. ಬೇರೆ ಹೋಗಿ ಕಷ್ಟ ಅನುಭವಿಸಿದ್ರೆ ಗೊತ್ತಾಗೋದು ತಂದೆ ತಾಯಿ ಬೆಲೆ ಏನು ಅಂತಾನ. ಅದಕ್ಕೆ ಮದೀಗ ಹೋಗು ಗೊತ್ತಾಗುತ್ತೆ ಅಂತಾನ ಕಳ್ಸಿರೋದು ಮನೆ ಬಿಟ್ಟು. ಇನ್ನೊಂದ್ಸಲ ಎಂಟಿ ಮಾತು ಕೇಳ್ಕೊಂಡು ಅತ್ತೆ ಮಾವನ್ ಮಾತು ಕೇಳ್ಕೊಂಡು ಇನ್ನು ಬೇರೆ ಯಾರ್ದೇ ಮಾತು ಕೇಳ್ಕೊಂಡು ಅಪ್ಪ ಅಮ್ಮನ ಕುಟೆ ಜಗಳ ಮಾಡಲ್ಲ. ಗೊತ್ತಾಗುತ್ತೆ ಅವನಿಗೂ ಇವತ್ತಲ್ಲ ನಾಳಿಕೆ ನಾನು ಯಾಕೆ ಅವನು ಬೈತಿದ್ದೆ ಅಂತಾನ. ಹೋಗು ಅಳಿಗೂ ಮಗಳಿಗೂ ದುಡ್ಡು ಸಿಗ್ಲಪ್ಪ ಎಲ್ಲ ನಾನ ಅಂತ ಹೇಳಿ ಬೇಡ್ಕೆಮಕ್ ಹೋಗ್ತಾ ಇದೀಯ ಅನ್ಸುತ್ತೆ. ಹೋಗು. ಅಯ್ಯೋ ಕಾಳಮ್ಮರೆ, ಕಷ್ಟ ಪಡ್ದೆ ಯಾವ್ದೂ ಸಿಗೋದಿಲ್ಲ. ನಾನ್ ಯಾಕೆ ದೇವ್ರ ಹತ್ರ ದುಡ್ಡು ಸಿಗ್ಲಿ ಅಂತ ಬೇಡ್ಕಂಬ್ಲಿ? ದುಡ್ಡು ಸಿಗೋದೇನು ಬೇಕಾಗಿಲ್ಲ. ನನ್ನ ಅಳಿಗೊಂದು ಒಳ್ಳೆ ಕೆಲಸ ಸಿಕ್ಕಿರೆ ಸಾಕು. ನನ್ನ ಅಳಿಯ ಕಷ್ಟ ಪಡ್ದಂಗೆ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡು ಹೋದ್ರು ಸಾಕು. ನನ್ನ ಅಳಿಯ ಮಗಳು ಮೊಮ್ಮಗಳು 3 ಜನನು ಚೆನ್ನಾಗಿರ್ಲಿ ಅಂತ ಹೇಳಿ ಆರ್ಕೆ ಮಾಡ್ಕೊಂಬಕ್ ಹೋಗ್ತಾ ಇದೀನಿ ಅಷ್ಟೇನೆ. ದುಡ್ಡು ಸಿಗೋದೇನು ಬೇಡ, ಕೆಲಸ ಸಿಕ್ಕಿದ್ರೆ ಸಾಕು. ಕೆಲಸ ಮಾಡಿ ಅವರೇ ದುಡ್ಡು ಸಂಪಾದನೆ ಮಾಡ್ತಾರೆ. ಅಮೋರೆ ಯಾಕೆ ಇಲ್ಲಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ನೋಡೆ ಸಾಕಮ್ಮ,
ನನ್ನ ಮಗುಗೆ ಕೆಲಸ ಸಿಗಲಿ ಅಂತ ಹೇಳಿ ಅತ್ತೆಮ್ಮ ಅರ್ಕೆ ಮಾಡ್ಕೊಂಬ ಹೋಗ್ತಾ ಇದ್ದಾಳಂತೆ ಗುಡಿಗೆ. ಅಲ್ಲ ನನ್ನ ಮಗುಗೆ ಇಲ್ದೇ ಇರೋದೆಲ್ಲ ನಾ ತಲೆಗೆ ತುಂಬಿ ಅಪ್ಪ ಅಮ್ಮನ ಕೂಟಿ ಜಗಳ ಮಾಡ್ಕೊಂಡು ಬೇರೆ ಮನೆ ಮಾಡು ಅಂತ ಹೇಳಿ ಹೇಳ್ಕೊಟ್ಟು ಕೆಟ್ಟ ಬುದ್ಧಿನ ಈಗ ನೋಡು ಅರ್ಕೆ ಮಾಡ್ಕೊಂಬಕ್ ಹೋಗ್ತಾಳಂತೆ. ಅರ್ಕೆನ ಮನಸ್ನಾಗೆ ಒಂದ್ ತಟ್ಟಿ ಕೆಡ್ಕಿಕ್ಕೊಂಡು ದೇವ್ರನ್ನ ಬೇಡ್ಕೊಂಬಕ್ ಹೋಗ್ತಾಳೆ. ಅಯ್ಯೋ ದೇವ್ರು ನೋಡ್ತಿರ್ತಾನೆ, ನಡೀರಿ ಅಮ್ಮವ್ರಿ, ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಅಂತಾನ. ದೇವ್ರಿಗೆ ಹೋಗಿ ಆರ್ಕೆ ಮಾಡ್ಕೊಂಡ ತಕ್ಷಣ ದೇವ್ರೇನು ತಥಾಸ್ತು ಅಂದ್ ಬಿಡಲ್ಲ. ಅವನು ನೋಡ್ತಾನೆ ಕೆಟ್ಟದ್ದು ಒಳ್ಳೇದು, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಹೇಳಿ ನೋಡ್ತಾನೆ. ಆರ್ಕೆ ಮಾಡ್ಕೊಂಡು ಹೇಳ್ಕೇನೆ ಆರ್ಕೆ ಈಡೇರ್ ಬಿಡಲ್ಲ. ನಡೀರಿ ಹೋಗನ್, ಸುಮ್ನೆ ಇವ್ರ ಕೊಟ್ಟು ಏನ್ ಮಾತಾಡ್ಕೊಂಡು ನಿಂತಿದ್ದೀರ? ಅದೇನೋ ನಿಜಾನೇ ಕಣೆ ಸಾಕಮ್ಮ. ನಾವು ಇವ್ರ ಕಷ್ಟು ಕಾದ್ವಿ. ಇವ್ ಗಂಡುಗೆ ಯಾತ ಹೊಟ್ಟೆಗೆ ಯಾತನ ಕಲ್ಲೈತಿ ಆಪರೇಷನ್ ಮಾಡಿಸ್ಬೇಕು ಅಂದಾಗ ನಾವು ದುಡ್ಡು ಕೊಟ್ಟಿದ್ದು ನೋಡು. ನಮ್ಗೇನೆ ಎಂತ ಕೇಡ್ ಬಗದ್ಬಿಟ್ರು, ಗಂಡ ಎಂತಿ ಸೇರ್ಕೊಂಡು ಮಗಳನ್ನು ಸೇರ್ಕೊಂಡು 3 ಜನನೂ ನಮಗೇನೆ ಎಂತ ಕೇಡ್ ಮಾಡ್ಬಿಟ್ರು. ನಿಮ್ದು ದೊಡ್ಡ ಮನ್ಸು ಅಮ್ಮರೇ, ದೊಡ್ಡ ಮನ್ಸು. ಅದಕ್ಕೇನೆ ನೀವು ದುಡ್ಡು ಕೊಟ್ಬಿಟ್ರಿ. ನನ್ನ ತರ ಆಗಿದ್ರೆ ಕೊಡ್ತಾನೆ ಇರ್ಲಿಲ್ಲ, ಉಗ್ದು ಓಡಿಸ್ತಿದ್ದೆ. ಇಂಥ ಮನೆ ಆಳ್ರಿಗೆ ದುಡ್ಡು ಯಾಕೆ ಕೊಡ್ಬೇಕು ಅಂತಾನ. ನೀವು ಒಳ್ಳೆಯವ್ರ ಆಗಕ್ಕೆ ಕೊಟ್ಟೆ ಇದ್ದೀರಾ. ಸಾಕಮ್ಮ, ನಿನ್ಗೆ ಯಾಕೆ ಬೇಕು? ಬಾಯಿ ಮುಚ್ಕೊಂಡು ನಿಂತ್ಕ. ಇವ್ರೇನೇನು ಪುಕ್ಸಾಟೆ ದುಡ್ಡು ಕೊಟ್ಟಿಲ್ಲ, ಜಮೀನ್ ಪತ್ರನ ಆಡ ಇಕ್ಕಿಸ್ಕೊಂಡು ಕೊಟ್ಟಿರೋದು. ತಿಂಗಳನ ಬಡ್ಡಿ ವಸೂಲಿ ಮಾಡ್ತಾರೆ. ನಾನ್ ಮಾತಾಡಿದ್ರೆ ನೀನ್ ಯಾಕೆ ಉರ್ಕಂತೀಯ? ಮೆಣಸಿಕಾಯಿ ಇಕ್ಕೊಂಡಂಗ ಹಂಗೆ ನೀನು ಬಾಯಿ ಮುಚ್ಕೊಂಡು ನಿಂತ್ಕಳೆ. ನಿನ್ಗೂ ಸಂಬಂಧ ಇಲ್ಲ. ಓಹೋ ಬಂದ್ಬಿಟ್ಲು ಇವಳು ನನಗೆ ಬುದ್ಧಿ ಹೇಳಕ್ಕೆ. ನೀನ್ ಮುಚ್ಕೊಂಡು ನಿಂತ್ಕಳೆ, ನೀನೇನ್ ನಂತಾಗ ಮಾತಾಡಕ್ ಬರ್ಬೇಡ. ನಾನು ಕಾಳಮ್ಮರ್ ಮುಂತಾಗ ಮಾತಾಡ್ತಾ ಇರೋದು, ನಿನ್ ಕೂಟೇನ್ ಮಾತಾಡ್ತಾ ಇಲ್ಲ. ಹೋಗ್ಲಿ ಬಿಡೆ ಭಾಗ್ಯಮ್ಮ, ಅವ್ರ ಕೊಟ್ಟು ಯಾಕೆ ಸುಮ್ನೆ ಮಾತಾಡ್ತಾ ಇದ್ರೆ ಮಾತಿಗೆ ಮಾತು ಬ್ಯಾದು, ಸುಮ್ನೆ ಜಗಳ ಆಗುತ್ತೆ. ನಾವು ದೇವಸ್ಥಾನಕ್ಕೆ ಹೋಗಕ್ಕಂತ ಬಂದಿದೀವಿ, ನಡಿ ಸುಮ್ಮನೆ ಹೋಗೋಣ. ಮಾತಾಡ್ಬೇಡ. ಆ ದೇವ್ರು ನೋಡ್ತಾ ಇರ್ತಾಳೆ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತಾನ ಯೋಚನೆ ಮಾಡಿನಿ ಫಲ ಕೊಡೋದು ದೇವ್ರು. ಸುಮ್ಮನೆ ನಡಿ. ಅದನ್ನೇ ಕಣಿ ನಿಂಗೆ ನಾನು ಹೇಳ್ತಾ ಇರೋದು. ಒಳ್ಳೇದು ಕೆಟ್ಟದ ದೇವ್ರು ನೋಡ್ತಿರ್ತಾನೆ. ನೀನ್ ಪೂಜೆ ಮಾಡಿಸ್ದೇರ್ಕೆ ಒಳ್ಳೇದಾಗಲ್ಲ ಅಂತಾನ ಹೇಳ್ತಾ ಇರೋದು. ಅದಕ್ಕೇನೆ ನೀನು ಎಷ್ಟು ಕೆಡಕ್ ಮಾಡಿದ್ಯಾ ಅಂಬದು ನನಗ್ ಗೊತ್ತೈತಿ. ನನ್ ಮಗ ನನ್ ಕೂಟೆ ಜಗಳ ಯಾಕೆ ಮಾಡ್ದ, ಮನೆ ಬಿಟ್ಟು ಯಾಕೆ ಹೋದ ಅಂಬದು ನನಗೂ ಗೊತ್ತೈತಿ. ಯಾರ್ ಕುಮ್ಮಕ್ಕಿಂದ ನನ್ ಕೂಟ ಜಗಳ ಮಾಡ್ದ, ಮನೆ ಬಿಟ್ಟು ಹೋದ ಅಂಬದು ತೋರಿಸ್ತೈತಿ ದೇವ್ರು ಒಂದಲ್ಲ ಒಂದ್ ದಿವಸ ನಿಮ್ಗುನು. ನಿನ್ ಗಂಡ ಕಾಲೇನೆ ಓದ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿತ್ತು. ನಾವೇನ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಿನ್ ಗಂಡ ಇಟ್ಟತಿಗೆ ಮ್ಯಾಕ್ ಹೋಗಿರಾನು. ಕಾಳಮ್ಮರೇ, ನನ್ ಮಾಂಗಲ್ಯ ಭಾಗ ಇನ್ನನ ಗಟ್ಟಿ ಆಗೈತಿ. ಅದಕ್ಕೆ ನನ್ ಗಂಡ ಉಳ್ಕೊಂಡಿರೋದು. ನೀವು ದುಡ್ಡು ಕೊಟ್ಟಿರೋದಕ್ಕೆ ಅಲ್ಲ. ನೀವೇನು ಪುಕ್ಸಟ್ಟೆ ಕೊಟ್ಟಿಲ್ಲ, ಜಮೀನ್ ಪತ್ರ ಇಕ್ಕಿಸ್ಕೊಂಡಿದ್ರ ತಿಂಗಳ ಬಡ್ಡಿ ಕೊಡ್ತೀವಿ ನಾವುನು. ಸುಮ್ಮನೆ ಹೋಗ್ರಿ. ಏನೋ ಮಾತಾಡ್ತಿರಲ್ಲ ಅಂತ ಹೇಳಿ ಮಾತಾಡಿದ್ರೆ ಬಾಯ್ಗೆ ಬಂದಂಗೆ ಮಾತಾಡ್ತೀರಾ? ನಿಂಗಮ್ಮ, ನಿನ್ಗೊಂದಿಷ್ಟು ಕೃತಜ್ಞತೆ ಅನ್ನೋದೇ ಇಲ್ವಲ್ಲೇ? ಅಲ್ಲ, ಕಷ್ಟಕ್ಕೆ ಆಗ್ಯವ್ರಲ್ಲ ಇವರು, ಅವ್ರ ಜೊತೆಗೆ ಹೆಂಗ್ ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ವಾ ನಿನ್ಗೆ? ಬಾಯ್ಗೆ ಬಂದಂಗೆ ಮಾತಾಡ್ತೀಯಲ್ಲ. ಅವ್ರಿಲ್ಲ ಅಂತಂದಿದ್ರೆ ನೀನಿವತ್ತು ಗಂಡ್ಸತ್ ಮುಂದೆ ಆಗಿರ್ತಿದ್ದೆ. ಸುಮ್ಮನ ಹೋಗತ್ ಕಲ್ತ್ಕ. ಏನ್ ಮಾತಾಡ್ತೀಯ? ಒಂದಿಷ್ಟ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕ. ಸಾವುಕಾರರು ಮನೆಯವರು ಅಂತಂದ್ರೆ ಅಷ್ಟೊಂದು ಆಚಾರ ಮಾಡ್ಕೊಂಡ್ಬಿಟ್ಟಿದ್ಯೇನು? ಅಲ್ಲ, ನಿನ್ನ ಅಳಿಯ ನೀನ್ ಮಾತು ಕೇಳ್ತಾನೆ ಅಂತ ಹೇಳಿ ಹಿಂಗೆಲ್ಲ ಮಾತಾಡಬಾರ್ದು. ನಿನ್ಗೆ ಒಳ್ಳೇದಾಗಲ್ಲ, ನಿನ್ ಮಗಳಿಗೂ ಒಳ್ಳೇದಾಗಲ್ಲ. ಸುಮ್ಮನ ಹೋಗು, ದೇವಸ್ಥಾನಕ್ಕೆ ಹೋಗ್ತಾ ಇದ್ಯಾ. ಹಿಂಗ್ ಯಾಕೆ ಸುಮ್ಮನೆ ಕೆಟ್ಟದಾಗ ಮಾತಾಡ್ತೀಯ? ಸಾಕಿ ಮುಚ್ಚೆ ಬಾಯಿ. ಏನು ಅಂತ ಮಾತಾಡ್ತೀಯ ಹೊಲಸ್ ಬಾಯಾಗೆ? ನಿನ್ ಬಾಯಿಗೆ ಒಳ್ಳೇದೇ ಬರಲ್ವಾ? ಮುಚ್ಕೊಂಡು ಹೋಗಿ. ನಿಂಗಮ್ಮ ನಡಿಯೆ, ನಿನ್ಗೂ ಬುದ್ಧಿ ಇಲ್ಲ. ಇವ್ರಿಬ್ರು ತಾಗ ಮಾತಾಡ್ಕೊಂಡು ನಿಂತಿದ್ಯಲ್ಲ, ನಡಿ ಹೋಗೋಣ. ಸರಿ ನಡಿಯೇ ಭಾಗ್ಯಮ್ಮ, ಕೊಚ್ಚಿ ಕೊಲ್ಲೆಸ್ತು ನಾವ್ಯಾಕೆ ಮಕ್ ಸಿಡಿಸ್ಕೊಂಬೋದು. ನಡಿ ಹೋಗೋಣ ನಾವು. ನೋಡಿ ರಾಮರೇ, ನಮ್ಮನ್ನೆ ಕೊಚ್ಚಿ ಅಂತಾಳೆ ನಿಂಗಿ. ಅದಕ್ಕೆ ಮತ್ತೀಗ ನೀವು ದುಡ್ಡು ಕೊಡ್ಬಾರ್ದಾಗಿತ್ತು ಅವಳಿಗೆ. ಏನ್ ಮಾಡದೆ ಸಾಕಮ್ಮ, ನನ್ ಮಗ ಇದಾನಲ್ಲ ಅವನು, ಅವನಿಂದಾನೆ ಕೊಟ್ಟಿದ್ದು. ಇಲ್ದಿದ್ರೆ ನಾನೇ ಕೊಡ್ತಿದ್ದೆ, ಕೊಡ್ತಾನೆ ಇರ್ಲಿಲ್ಲ. ಹೆಂಗಾದ್ರೂ ಹೋಗ್ಲೇಳು ಅಂತ ಹೇಳಿ ಸುಮ್ಮನಾಗ್ತಿದ್ದೆ. ನನ್ ಮಗ ಬಲವಂತ ಮಾಡಿ ಈಸ್ಕೊಳೋದ. ಜಮೀನ್ ಪತ್ರ ಕೊಡ್ತಾರೆ, ಅದ್ ಕೊಡ್ತಾರೆ, ಇದ್ ಕೊಡ್ತಾರೆ ಅಂತ ಹೇಳಿ. ನನ್ ಮಗ ಕೇಳಿನಲ್ಲ ಅಂತ ಹೇಳಿ ಕೊಟ್ಟೆ. ಈಗ ನೋಡಿರಿ, ನನ್ ಮಗನ್ನೇ ದೂರ ಮಾಡ್ಬಿಟ್ರು ಲೌಡ್ಯಾರು. ಸರಿ ಬಾರೆ ಹೋಗೋಣ, ಇನ್ನೇನ್ ಮಾಡಕ್ಕಾಗುತ್ತೆ. ಕೊಟ್ಟಿರೋದ್ ಕೊಟ್ಬಿಟ್ಟಿದೀವಿ, ವಸೂಲಿ ಮಾಡೋದು ನನಗೆ ಚೆನ್ನಾಗಿ ಗೊತ್ತೈತಿ. ಬಾ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.